ಈಗ ನೀರಿಲ್ಲ ಅಂತ ಬಡ್ಕೊಳ್ತಾ ಇದ್ದೀರಾ, ಆದರೆ ಅನಾಹುತಗಳು ಹೆಂಗೆ ಆಗುತ್ತೆ ಅಂತ ನೋಡಿ. ಇಲ್ಲೊಂದು ಸುದ್ದಿ ಇದೆ. ನಿಂತಿದ್ದ BMTC ಬಸ್ನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಕ್ಷಣಾರ್ಧದಲ್ಲಿ ಬೆಂಕಿಯೇ ಬಸ್ಸನ್ನು ಪೂರ್ತಿಯಾಗಿ ಆವರಿಸ್ಕೊಳ್ಳುತ್ತೆ. ನೋಡ್ತಾ ಇದ್ದಂತೆ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗೋಗ್ಬಿಟ್ಟಿದೆ. ಬೆಂಗಳೂರಿನ ಲಗ್ಗೇರಿ ಬಳಿ ಆಗಿರೋದು ಇದು. ಅದೃಷ್ಟವಶಾತ್ ಪ್ರಯಾಣಿಕರು ಇಲ್ಲದ್ರಿಂದ ಅನಾಹುತ ತಪ್ಪಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಹೋದರು, ಬೆಂಕಿ ನಂದಿಸೋದ್ರಲ್ಲಿ ಯಶಸ್ವಿ ಆದರು. ಘಟನೆಗೆ ನಿಖರ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ಲಗ್ಗೆರೆ ಡಿಪೋದಲ್ಲಿ ನಿಂತಿದ್ದಂಥ BMTC ಬಸ್ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿರುವಂಥ ಘಟನೆ ಬೆಂಗಳೂರಿನ ಲಗ್ಗೆರೆ ಡಿಪೋದಲ್ಲಿ ನಡೆದಿರುವಂಥದ್ದು. ಸದ್ಯ ನಾನು ಆ ಡಿಪೋದಲ್ಲಿ ಬಸ್ಸು ಸುಟ್ಟು ಕರಕಲಾಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಂಜೆ 4:45 ಸುಮಾರಿಗೆ ಮೆಜೆಸ್ಟಿಕ್ಕಿನಿಂದ ಲಗ್ಗೆರೆ ಡಿಪೋಗೆ ಬಂದು ಬಸ್ಸನ್ನು ಸ್ಟಾಪ್ ಮಾಡಿದರು. ಪ್ಯಾಸೆಂಜರ್ಗಳನ್ನು ಇಳಿಸಿ ಇಲ್ಲಿ ಸ್ಟಾಪ್ ಮಾಡಿ ಕಂಡಕ್ಟರ್ ಮತ್ತು ಡ್ರೈವರ್ ಒಳಗಡೆ ಹೋಗಿ ಬರೋದ್ರೊಳಗಾಗಿ ಬಸ್ಸಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ನಿರ್ವಾಹಕರು ಮತ್ತು ಚಾಲಕರು ಇಬ್ಬರೂ ಸೇರಿ ಈ ಬೆಂಕಿಯನ್ನು ನಂದಿಸುವಂಥ ಪ್ರಯತ್ನವನ್ನು ಆರಂಭದಲ್ಲಿ ಮಾಡಿದ್ದಾರೆ. ಆದರೂ ಕೂಡ ಬೆಂಕಿಯ ಕೆನ್ನಾಲಿಗೆ ಕ್ಷಣಾರ್ಧದಲ್ಲೇ ಬೆಂಕಿ ಸಂಪೂರ್ಣವಾಗಿ ಬಸ್ ಆವರಿಸ್ಕೊಂಡಿರುವಂಥ ಪರಿಣಾಮ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದನ್ನು ನೀವು ಗಮನಿಸ್ತಿರ್ಬೋದು. ಈಗಾಗಲೇ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನು ಚಾಲಕರು ಮತ್ತು ನಿರ್ವಾಹಕರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅತಿಯಾದ ಹೀಟ್ ಏನಿತ್ತು ಅದು ಬೆಂಕಿ ಕಾಣಿಸ್ಕೊಳ್ಳಿಕ್ಕೆ ಕಾರಣವಾಗಿರ್ಬೋದು. ಈಗಾಗಲೇ ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಬೆಂಕಿ ಏನು ಕಾರಣ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಅದು ಬೆಂಕಿ ಇಂಜಿನ್ ಅತಿಯಾದ ಹೀಟ್ ಆಗಿರುವಂಥ ಕಾರಣ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ಕಾರಣಕ್ಕಾಗಿ ಬೆಂಕಿಯನ್ನು ಹೊತ್ತುಕೊಂಡು ಸಂಪೂರ್ಣವಾಗಿ ಬಸ್ ಹೊತ್ತು ಉರಿದಿದೆ ಅನ್ನುವಂಥ ಮಾಹಿತಿಯನ್ನು ನೀಡುತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.